ಮತ್ತೊಂದು ಕಡೆ ಈ ಬಾರಿಯ ಲೋಕ ಚುನಾವಣೆಗೆ ರಾಷ್ಟ್ರೀಯ ಪಕ್ಷದ ಜೊತೆಗೆ ಕೈ ಜೋಡಿಸಿರುವಂತಹ ಪ್ರಾದೇಶಿಕ ಪಕ್ಷ ಒಂದಷ್ಟು ಟೆನ್ಷನ್ಗೆ ಒಳಗಾಗಿದೆ. ಕಾರಣ 3 ಕ್ಷೇತ್ರಗಳ ನಿರೀಕ್ಷೆಯಲ್ಲಿದ್ದಂತಹ ಜೆಡಿಎಸ್ಗೆ ಹೊಸ ತಲೆನೋವು ಶುರುವಾಗಿದೆ. ಏನಕ್ಕೆ ನೋಡ್ತಾ ಹೋಗೋಣ. ಎಲೆಕ್ಷನ್ ಘೋಷಣೆಯಾದ್ರೂ ಕೂಡ ಸೀಟ್ ಹಂಚಿಕೆ ವಿಚಾರ ಫೈನಲ್ ಆಗಲಿಲ್ಲ. ಇದು ಅವರ ತಲೆನೋವಿಗೆ ಕಾರಣ ಆಗಿರೋದು. ಮೈತ್ರಿ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಭೇಟಿಯಾಗಿದ್ದಾರೆ ಎಚ್ಡಿಕೆ. ಈ ಮೊದಲು 25+3 ಅನ್ನೋ ಫಾರ್ಮುಲಾ ಅಂತ ಬಿಜೆಪಿ ವರಿಷ್ಠರು ಹೇಳಿದ್ರಂತೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಅಂತ ಎಚ್ಡಿಕೆ ಹೇಳಿದ್ರು. ಕೊನೆ ಕ್ಷಣದಲ್ಲಿ ಕೋಲಾರ ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆಯಂತೆ. ಇದು ಜೆಡಿಎಸ್ ತಲೆನೋವಿಗೆ ಟೆನ್ಷನ್ಗೆ ಕಾರಣ ಆಗಿರೋ ವಿಚಾರ. ಒಂದ್ ಕಡೆ ಕೋಲಾರ ನಮಗ್ ಬೇಕೇ ಬೇಕು ಅಂತೇನೋ ಬಿಜೆಪಿ ಪಟ್ಟು ಹಿಡಿದಿದೆ. ಕೋಲಾರದ ಬಗ್ಗೆ ಅಂತಿಮ ನಿರ್ಧಾರ ಮಾಡಿಲ್ಲ ಇದುವರೆಗೂ ಕೂಡ ವರಿಷ್ಠರು. ಕೊಡ್ತೀವಾ ಅಥವಾ ನಾವೇ ಉಳಿಸ್ಕೊಳ್ತೀವಾ ಯಾವ್ದನ್ನು ಹೇಳ್ತಾ ಇಲ್ಲ. ಕೊನೆ ಕ್ಷಣದವರೆಗೂ ಕಾದು ನೋಡೋ ಸಾಧ್ಯತೆ ಇದೆಯಂತೆ. ಕೊನೆ ಕ್ಷಣದವರೆಗೂ ಕೂಡ ಕಾದು ನೋಡೋ ಸಾಧ್ಯತೆ ಇಟ್ಕೊಂಡಿದ್ದಾರೆ. ಸಂಘಟನೆ, ಪ್ರಚಾರ, ಗೆಲುವಿನ ತಂತ್ರವನ್ನ ಅಮಿತ್ ಶಾ ಹೇಳಿದ್ದಾರೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದಾಗಬೇಕು ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ಫಾರ್ಮುಲಾ ರೆಡಿ ಮಾಡಿ ಪಕ್ಷವನ್ನ ಸಂಘಟಿಸೋದಕ್ಕೆ ಹೈಕಮಾಂಡ್ ನಾಯಕರು ಸೂಚಿಸಿದ್ದಾರೆ. ಪ್ರಚಾರದ ರೂಟ್ ಮ್ಯಾಪ್ ಅನ್ನು ರೆಡಿ ಮಾಡೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಮೈತ್ರಿ ಗೆಲುವಿಗೆ ತಂತ್ರಗಾರಿಕೆಯನ್ನ ಹೇಳ್ಕೊಟ್ಟಿದ್ದಾರಂತೆ ಗೃಹ ಸಚಿವ, ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳೋ ಅಮಿತ್ ಶಾ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಒಂದ್ ಕಡೆ ಇದುವರೆಗೂ ಕೋಲಾರ, ಮಂಡ್ಯ, ಹಾಸನ ಜೆಡಿಎಸ್ ಪಾಲಿಗೆ ಅನ್ನೋದಿತ್ತು. ಆದ್ರೆ ನಿನ್ನೆಯಿಂದ ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಕೋಲಾರವನ್ನ ಬಿಜೆಪಿ ಉಳಿಸ್ಕೊಳ್ಳೋದಕ್ಕೆ ತಂತ್ರ ನಡೆಸ್ತಾ ಇದೆ, ಬಿಡ್ತಾ ಇಲ್ಲ ಅಂತ. ಯಾವ ಕಾರಣಕ್ಕಾಗಿ ಕೋಲಾರ ಉಳಿಸ್ಕೊಳ್ಬೇಕು ಅನ್ನೋ ಹಠಕ್ ಬಿದ್ದಿರಬಹುದು ಅಂತ ಅನ್ಸುತ್ತೆ. ಅಲ್ಲಿಯ ಸ್ಟ್ರಾಟರ್ಜಿ ಅಥವಾ ಅವರಿಗಿರುವಂತಹ ಪ್ಲಸ್ ಆದ್ರೂ ಏನು ಕೋಲಾರ ಕ್ಷೇತ್ರದಲ್ಲಿ? ಪ್ರತಿಭಾ, ಏನಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ 2 ಹಂತದ ಚುನಾವಣೆ ನಡೀತಾ ಇದೆ. ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರ್ತಕ್ಕಂಥ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಏನು ಮೈತ್ರಿಯ ಸಂದರ್ಭದಲ್ಲಿ ಅಥವಾ ಮೈತ್ರಿಯ ಸುಮಾರು ಕಳೆದ ವಾರ ತನಕ ಜೆಡಿಎಸ್ಗೆ 3 ಸೀಟ್ ಅಂತ ಚರ್ಚೆ ಆಗ್ತಾ ಇತ್ತು. 3 ಸೀಟ್ ಬಿಟ್ಕೊಡ್ತಾರೆ, ಅದರಲ್ಲಿ ಹಾಸನ, ಮಂಡ್ಯ ಫಿಕ್ಸ್ ಆಗಿತ್ತು. ಜೊತೆಗೆ ಕೋಲಾರನು ಕೊಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ಜೆಡಿಎಸ್ ನಾಯಕರಲ್ಲಿ ಇತ್ತು. ಈಗ ಏನಂತಂದ್ರೆ ಕೋಲಾರವನ್ನ ಬಿಜೆಪಿ ತನ್ನನ್ನೇ ಉಳಿಸ್ಕೊಳ್ಳಬೇಕು ಅಂತಕ್ಕಂಥ ನಿಲುವಿಗೆ ಬಂದಿರತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಹಾಲಿ ಸಂಸದರಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳೇ ಮತ್ತೆ ಸ್ಪರ್ಧೆ ಮಾಡಬೇಕು. ಆ ಮುಖಾಂತರವಾಗಿ ಪಕ್ಷ ಸಂಘಟನೆ ಮತ್ತೆ ಗೆಲುವು ನಮ್ದೇ ಆಗುತ್ತೆ. ಈ ಬಾರಿ ಮೋದಿ ಹಳೆ ಇದೆ. 26 ಹಾಲಿ ಸಂಸದರು ಸ್ಪರ್ಧೆ ಮಾಡಿ ಬಿಜೆಪಿ ಸಿಂಬಲ್ ಇಂದ ಮತ್ತೆ ಬಿಜೆಪಿ ಅಭ್ಯರ್ಥಿಯೇ ಗೆಲ್ಬೇಕು. ಆ ಮುಖಾಂತರವಾಗಿ ಬಿಜೆಪಿ ಸಿಂಬಲ್ ನಲ್ಲಿ ಏನು ನಂಬರ್ಸ್ ಅಷ್ಟೇ ಇರ್ಬೇಕು ಅಂತಕ್ಕಂಥ ನಿಲುವಿಗೆ ಬಂದಾಗೆ ಕಾಣ್ತಾ ಇದೆ. ಯಾಕಂತಂದ್ರೆ ಹಾಸನ ಬಂದು ಹಾಲಿ ಸಂಸದರಾಗಿ ಜೆಡಿಎಸ್ ನ ಪ್ರಜ್ವಲ್ ರೇವಣ್ಣ ಇರ್ತಕ್ಕಂಥದ್ದು, ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮಂಡ್ಯ ಬಿಜೆಪಿ ಸಿಂಬಲ್ ಇಂದ ಇರಲಿಲ್ಲ, ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರು. ಅನಂತರ ಬಿಜೆಪಿಗೆ ಅದನ್ನ ಬೆಂಬಲವನ್ನ ಸುಮಲತಾ ಘೋಷಣೆ ಮಾಡಿದ್ರು. ಈಗ ಅದು ಬಿಜೆಪಿ ಕ್ಷೇತ್ರವೂ ಅಲ್ಲ, ಹಾಗಾಗಿ ಜೆಡಿಎಸ್ಗೆ ಬಿಟ್ಟು ಕೊಟ್ಟಂಗಾಗಿದೆ. 2 ಕ್ಷೇತ್ರಗಳ ಜೊತೆಗೆ ಈಗ ಇನ್ನು 26 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಹಾಲಿ ಸಂಸದರಿಗೆಲ್ಲರಿಗೂ ಟಿಕೆಟ್ ಅನ್ನ ಬಿಜೆಪಿ ಸಿಂಬಲ್ ಅವರಿಗೆ ಕೊಡಬೇಕು ಅಂತ ನಿಲುವಿಗೆ ರಾಜ್ಯ ನಾಯಕರು ಬಂದಿರತಕ್ಕಂಥದ್ದು. ಜೊತೆಗೆ ಜೆಡಿಎಸ್ಗೆ 2 ಸಾಕು. ಈಗಾಗಲೇ ಮಂಜುನಾಥ್ ಅವರು ಕೂಡ ಬಿಜೆಪಿ ಸ್ಪರ್ಧೆ ಮಾಡಿದ್ರು. ಅದು ದೇವೇಗೌಡರ ಕುಟುಂಬದವರೇ ಆಗಿರೋದ್ರಿಂದ ಜೆಡಿಎಸ್ 2 ಕ್ಷೇತ್ರಗಳೇ ಸಾಕು ಅಂತಕ್ಕಂಥ ಒಂದು ರಾಜ್ಯ ನಾಯಕರ ವಾದವೂ ಆಗ್ತಾ ಇತ್ತು. ಆದ್ರೆ ಅಂತಿಮವಾಗಿ ಅಮಿತ್ ಶಾ ಯಾವ ನಿಲುವಿಗೆ ಬಂದಿದ್ದಾರೆ ಅಂತಕ್ಕಂಥದ್ದು ಈ ತನಕ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಹಾಗೆ ನೋಡಿದ್ರೆ ಜೆಡಿಎಸ್ಗೆ ಹೆಚ್ಚು ಏನೋ ಬಲ ಇರ್ತಕ್ಕಂಥದ್ದು ಕೋಲಾರದಲ್ಲಿ. ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ ಜೆಡಿಎಸ್ ಸಾಕಷ್ಟು ಪ್ರಬಲವಾಗಿದೆ. ಅಲ್ಲಿ 3 ಸಂಸದರು ಜೆಡಿಎಸ್ ನ ಸಂಸದರು ಇರ್ತಕ್ಕಂಥದ್ದು ಕೋಲಾರ ಲೋಕಸಭಾ ವ್ಯಾಪ್ತಿಯಲ್ಲಿ. ಬಿಜೆಪಿಗೆ ಹೆಚ್ಚು ಬೇಸ್ ಜೆಡಿಎಸ್ಗಿದೆ. ಆದ್ರೂ ಸಹ ಈಗ ಕೋಲಾರದಲ್ಲಿ ಬಿಜೆಪಿಗೆ ಟಿಕೆಟ್ ಬೇಕು ಅಂತ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಅರವಿಂದ್ ಲಿಂಬಾವಳಿ ಕಣಕ್ಕಿಳಿತಾರೆ ಅಂತಕ್ಕಂಥ ಮಾತುಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಬಿಜೆಪಿ ವರಿಷ್ಠರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕು. ಪ್ರತಿಭಾ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.